ಮಾತೆರೆಗಳ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಪುತ್ತೂರು ತಾಲೂಕಿನ ಕಾವು ಹತ್ತಿರ ಇಲ್ಲಿ ಪ್ರಕಾಶ್ ರಾವ್ ಕಾವು ಇವರ ಮನೆಯಲ್ಲಿದ್ದೇನೆ. ಈ ಹಿಂದೆನೇ ಕೆಲವೊಂದು ಕೃಷಿಯ ವಿಡಿಯೋಗಳನ್ನು ಇವರ ಮನೆಯಲ್ಲಿ ನಾವು ನೋಡಿದ್ದೇವೆ ಸ್ನೇಹಿತರೆ. ಈ ಹಿಂದೆ ಮಾಡಿರುವಂಥ ಕೃಷಿ ಪದ್ಧತಿಯ ಗೇರು ಕೃಷಿ ಆಗಿರ್ಬೋದು, ಅಡಿಕೆ ತೋಟದ ಕೃಷಿಯ ಬಗ್ಗೆ ಕೆಲವೊಂದು ಉತ್ತಮವಾಗಿರುವಂತಹ ಐಡಿಯಾಗಳನ್ನೆಲ್ಲ ಕೊಟ್ಟಿದ್ದಾರೆ. ವಿಡಿಯೋದ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಮೊದಲಿನ ವಿಡಿಯೋಗಳ ಲಿಂಕನ್ನು ಕೊಟ್ಟಿರ್ತೇನೆ ಸ್ನೇಹಿತರೆ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಮೀನು ಕೃಷಿ ಮಾಡುವುದು ಹೇಗೆ, ಮೀನು ನಿರ್ವಹಣೆ, ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ. ಅಂದರೆ ಇವರ ಮನೆಯಲ್ಲಿ ಮೀನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಕೆಲವೊಂದು ಬ್ರೀಡ್ ಮೀನು ಉಂಟಲ್ಲ, ಈಗ ಕೋಳಿ ಸಾಕಾಣಿಕೆ ಹೇಗೆ, ಆಡು ಸಾಕಾಣಿಕೆ ಹೇಗೆ, ಹೈನುಗಾರಿಕೆ ಹೇಗೆ, ಹಾಗೆಯೇ ಮೀನು ಸಾಕಾಣಿಕೆ ಕೂಡ ಉಂಟಲ್ವ ಸ್ನೇಹಿತರೆ, ಅದು ಇವರ ಮನೆಯಲ್ಲಿ ಉಂಟು. ಹಾಗೆಯೇ ಆಡು ಸಾಕಾಣಿಕೆ ಕೂಡ ಮಾಡ್ತಾ ಇದ್ದಾರೆ. ಅವರ ಫ್ಯಾಮಿಲಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ. ಹಾಗಾದರೆ ಬನ್ನಿ ಇವತ್ತಿನ ಮೀನು ಸಾಕಾಣಿಕೆ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋಗೆ ಪ್ರಕಾಶ್ ರಾವ್ ಕಾವು ಅವರಿಗೆ ಆತ್ಮೀಯವಾಗಿರುವಂಥ ಸ್ವಾಗತಗಳು. ನೀವು ಎಷ್ಟು ವರ್ಷ ಆಯಿತು ಮೀನು ಕೃಷಿ? ನಾನೀಗ 3 ವರ್ಷದಿಂದ ಮೀನು ಕೃಷಿ ಮಾಡ್ತಾ ಇದ್ದೇನೆ. ಅಂದರೆ ಫಸ್ಟಿಗೆ ಕೆರೆಗೆ ಹಾಕಿದೆವು. ಕೆರೆಯಲ್ಲಿ ಸ್ವಲ್ಪ ನಮಗಿಲ್ಲಿ ನೀರು ಕಾಗೆ ಮತ್ತು ಕಪ್ಪೆಗಳ ಹಾವಳಿಯಿಂದ ಅಷ್ಟೊಂದು ಇದು ಬರಲಿಲ್ಲ ಅಂತೇಳಿ ಈಗ ಸ್ವಲ್ಪ ಟ್ಯಾಂಕಿ ಮಾಡಿ ಇಲ್ಲಿ ಟ್ಯಾಂಕಿಯಲ್ಲಿ ಮಾಡ್ತಾ ಇರೋದು. ನಿಮ್ಮ ಮನೆಯಲ್ಲಿರುವ ತೋಟದಲ್ಲಿರುವಂಥ ತೋಟದಲ್ಲಿರುವಂಥ ಕೆರೆಗೆ. ಇದಕ್ಕೆ ಹೇಗೆ ಮೀನಿನ ಕೃಷಿ ಅಂತ ಹೇಳುದಾ, ಮೀನು ನಿರ್ವಹಣೆ ಅಂತ ಹೇಳುದಾ, ಹೇಗೆ ಇದಕ್ಕೆ? ಮೀನು ಸಾಕಾಣಿಕೆ ಅಂತ. ಮೀನು ಸಾಕಾಣಿಕೆ ಅದರಿಂದ ಒಂದು ನಮಗೆ ಅಂದರೆ ಮೀನು ಮಾರಾಟ ಮಾಡಿದ್ದರಿಂದ ಸ್ವಲ್ಪ ಸಂಪಾದನೆ ಆಗುತ್ತೆ. ಇನ್ನೊಂದು ಈ ನೀರನ್ನು ನಾವು ತೋಟಕ್ಕೆ ಬಿಡುವುದರಿಂದ ಎರೆಹುಳು ಮತ್ತು ಇಂಥ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಇದರ ನೀರನ್ನು ತೋಟಕ್ಕೆ ಬಿಟ್ಟರೆ ಅದೀಗ ಒಂದು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಮನೆಯಲ್ಲೇ ಮೀನು ಸಾಕಿ ಅದರ ನೀರನ್ನು ನಾವು ತೋಟಕ್ಕೆ ಬಿಡುವಂಥದ್ದು. ಅದರಿಂದ ಎರೆಹುಳಿನ ಸಂಖ್ಯೆ ಜಾಸ್ತಿ ಆಗ್ತದೆ ಮತ್ತು ತೋಟದಲ್ಲಿ ಎರೆಹುಳು ಜಾಸ್ತಿ ಆದರೆ ನಮಗೆ ಫಸಲು ಜಾಸ್ತಿ ಆಗ್ತದೆ ಅಂತ ಹೇಳುವ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇರೋದು. ಇದರಲ್ಲಿ ಸ್ವಲ್ಪ ಇದು ಸಿಗ್ತದೆ ಮೀನು ಮಾರಾಟ ಮಾಡಿದ್ರಿಂದ. ಅದು ನಾವು ಬ್ರಾಹ್ಮಿಣ್ಸ್ ಆದ ಕಾರಣ ನಮಗೆ ತೆಗೆದು ಮಾರಲಿಕ್ಕೆ ಆಗೋದಿಲ್ಲ. ಅವರು ಬರ್ತಾರೆ, ಬರುವಾಗ ಅವರಿಗೆ ಕೊಟ್ಟು ಬಿಡೋದು. ಕಳೆದ ಸಲನೂ ನಮಗೆ ಮಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಮೀನು ಸಾಕಾಣಿಕಾ ಕೇಂದ್ರ ಉಂಟು. ಅವರು ಮೀನು ಮರಿಗಳನ್ನು ನಮಗೆ ಒದಗಿಸಿ ಕೊಡ್ತಾರೆ. ಒಂದೊಂದು ವರ್ಷ ಈ ಸಲ ತಿಲಾಫಿಯಾ ಅಂತ ಕೊಟ್ಟಿದ್ದಾರೆ, ಕಳೆದ ಸಲ ಇನ್ನೊಂದು ವೆರೈಟಿ ಕೊಟ್ಟಿದ್ದರು, ಮುಂಚಿನ ಸಲನೂ ಹಾಗೆ ಇನ್ನೊಂದು ಬೇರೆ ಬೇರೆ ವೆರೈಟಿ ಕೊಡ್ತಾರೆ. ಈ ಮೀನು ಮರಿ ಇಡ್ತದೆ ಅಂತ ಹೇಳಿದ್ದಾರೆ, ಅಂತ ನೋಡಬೇಕು ಇನ್ನು ದೊಡ್ಡದಾದ ಕಾರಣ. ಅದರಿಂದ ಇದು ಜಾಸ್ತಿ ಆಗ್ತದೆ ನಮಗೆ. ಕಳೆದ ಸಲ ಎಲ್ಲ ಅದು ಮರಿ ಇಡ್ತಿರಲಿಲ್ಲ, ನಾವು ಎಷ್ಟು ಹಾಕಿದೆವು ಅಷ್ಟೇ ಇರ್ತಾಯಿತ್ತು. ಒಂದು ಮೀನು 800-900 ಗ್ರಾಮ್ ಬರ್ತಾಯಿತ್ತು. ಇದೀಗ ಮರಿ ಇಡ್ತದೆ ಅಂತ ಒಂದು ಇದ್ದ ಕಾರಣ ಇನ್ನು ಮರಿಗಳನ್ನು ತರಬೇಕಾದ ಇದಿಲ್ಲ. ಇಲ್ಲೇ ಮರಿಗಳಾದರೆ ಕೆರೆಗೂ ಹಾಕಿ ಮತ್ತು ಇದಕ್ಕೂ ನಾವು ಅದರ ಸಂತಾನವನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು ಅಂತ ಒಂದು ಇದು. ಈ ಸಲ ನೋಡಬೇಕು ಅಷ್ಟೇ. ಎಷ್ಟು 1 ವರ್ಷದ ಕೃಷಿ ಇದು. ವರ್ಷಕ್ಕೊಮ್ಮೆ ಅದನ್ನು ತೆಗೆದು ಸೇಲ್ ಮಾಡಿ ಮತ್ತು ಪುನಃ ಹೊಂಡವನ್ನು ಕ್ಲೀನ್ ಮಾಡಿ ನಾವು ಅದಕ್ಕೆ ಪುನಃ ಬೇರೆ ಮರಿಗಳನ್ನು ತಂದು ಬಿಡ್ತಾ ಇದ್ದೆವು. ಅಂದರೆ ಮೊದಲಿನ ಮೀನುಗಳೆಲ್ಲ ಸಂತಾನಾಭಿವೃದ್ಧಿ ಆಗ್ತಾ ಇರಲಿಲ್ಲ. ಅದು ನಾವೇನು ಹಾಕಿದೆವೋ ಅದರಲ್ಲಿ ಕೆಲವು ಸತ್ತೋಗಿ ಕೆಲವು ಬಾಕಿದು ಉಳಿತಾ ಇತ್ತು ಅಷ್ಟು ಮೀನು. ಹೌದು. ಮತ್ತು ಅದಕ್ಕೆ ನಾವು ಇದು ಫುಡ್ ಅಂದರೆ ಬಿಸ್ಕೆಟ್ ಥರ ಪೆಲೆಟ್ ಬರ್ತದೆ, ಅದನ್ನೇ ಹಾಕೋದು ನಾವು. ಅಂದರೆ ಅದರಲ್ಲೆಲ್ಲ ನೀವು ಎಷ್ಟು ಮೀನು ಹಾಕಿದ್ದೀರಿ ಅದಕ್ಕಿಂತ ಕಡಿಮೆನೇ ನಿಮಗೆ ಸಿಗ್ತದೆ. ಬಾಡಿ ವೆಯ್ಟ್ ಸ್ವಲ್ಪ ಬರ್ತಾ ಇತ್ತು. ಬಾಡಿ ವೆಯ್ಟ್ ಬರ್ತದೆ. ಇದರಲ್ಲಿ ಈಗ ನಿಮಗೆ ಹಾಕಿದಕ್ಕಿಂತ ದುಪ್ಪಟ್ಟು ಆಗ್ತಾ ಸಂತಾನ ಅಭಿವೃದ್ಧಿಯಾಗಿ ಮರಿ ಮಕ್ಕಳು ಆಗ್ತಾ ಹೋಗ್ತದೆ. ಈಗ ಇದಕ್ಕೆ ಫುಡ್ ಅಂತ ಎಂತ ನೀವು ಕೊಡುದು? ಈಗ ನಾವು ಫುಡ್ ಅಂದ್ರೆ ಅವರು ಅದೇ ಬಿಸ್ಕೆಟ್ ತರ ಇದು ಬರ್ತದೆ, ಅದು ಒಂದೇ ಕೊಡುದು. ಸಣ್ಣ ಮರಿಗಳಿಗೆ ಸಣ್ಣ ಇದು ಬರ್ತದೆ, ಮತ್ತೆ 2 ತಿಂಗಳಾದ್ಮೇಲೆ ಸ್ವಲ್ಪ ದೊಡ್ಡದು. ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾ ಹೋಗುದು. ನಾವು ದಿವಸಕ್ಕೆ 2 ಟೈಮ್, ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ. ನಮಗೆ ಮುಗ್ದ್ರೆ ಅವರೇ ಯಾವ ತರ ನಾವು ಪರ್ಚೇಸ್ ಮಾಡಬೇಕು. ಚೀಲಕ್ಕೆ 1500 ರೂಪಾಯಿ 2000 ರೂಪಾಯಿ ತನಕ ಇದೆ. ಅದಕ್ಕೆ ಎಲ್ಲಿ ಸಿಗ್ತದೆ ಅದೆಲ್ಲ? ಅದೀಗ ಇಲ್ಲಿ ನಮ್ಮ ಪುತ್ತೂರಲ್ಲಿ ರೈ ಪೆಟ್ರೋಲ್ ಪಂಪ್ ಒಂದು ಪುತ್ತೂರು ಅವ್ರ ಹತ್ರ ಉಂಟು, ಸಿದ್ಧಾರ್ಥ ಅವರು ಮೀನು ಕೃಷಿ ಮಾಡ್ತಾ ಇದ್ದಾರೆ. ಅವರು ಒದಗಿಸಿ ಕೊಡ್ತಾರೆ ನಮಗೆ. ಕಂಪನಿಯವರು ಸಜೆಸ್ಟ್ ಮಾಡಿರುವಂತಹ ಅದೇ ಫುಡ್ ಹಾಕ್ಬೇಕು? ಹೌದು, ಅದೇ ಫುಡ್ ಬರುವುದು. ಇದು ಕೃಷಿ ವಿಶ್ವವಿದ್ಯಾನಿಲಯ ಕರ್ನಾಟಕ ಪಶು ಮತ್ತು ವೈದ್ಯಕೀಯ ಇದರಲ್ಲಿ ಮಂಗಳೂರಲ್ಲಿ ಅವ್ರದ್ದು ಇದು ಉಂಟು, ಅಲ್ಲಿಂದ ಒದಗಿಸಿಕೊಡು ವಿಶ್ವವಿದ್ಯಾನಿಲಯ ಉಂಟು. ಅವರು ನಿಮಗೆ ಎಷ್ಟು ತಿಂಗಳ ಮರಿಯನ್ನು ಕೊಡುವುದು? ಅವರು ಸ್ಪ್ಯಾನ್ ಅಂತ ಹೇಳ್ತಾರೆ, ಸಣ್ಣ ಒಂದು 15-20 ದಿವಸದ ಮರಿಯನ್ನು ಕೊಡ್ತಾರೆ ನಮಗೆ.
ಇಲ್ಲಿ ತಂದು ನಾವು ಅದನ್ನು ದೊಡ್ಡದು ಮಾಡಬೇಕು. ಎಷ್ಟು ಕೆಜಿ ಇರ್ತದೆ ಆ ಸಣ್ಣ ಮರಿ? ಸಣ್ಣ ಮರಿ ಬರೀ ಗ್ರಾಮ್ ಲೆಕ್ಕದಲ್ಲಿ ಗ್ರಾಮ್ ಇರೋದು, ಲೆಕ್ಕದಲ್ಲಿ. kg ಇಲ್ಲ, ಹೌದು. ಅಂದ್ರೆ ಅದಕ್ಕೆ ಅಂದ್ರೆ ಅಷ್ಟು ಸಣ್ಣ ಮರಿ ಡಿಸೀಸ್ ಏನಾದರೂ ಬರುವುದಿಲ್ಲ? ಏನಿಲ್ಲ. ಈಗ ನಾವು ಬೇರೆ ಬೇರೆ ಪ್ರಾಣಿಗಳಿಗೆ ಆಡು ಅಥವಾ ಬೇರೆ ನಾವು ನೋಡುದಾದ್ರೆ ಹಾ, ಒಂದು 3 ತಿಂಗಳು ಅದು ಸರಿಯಾಗಿ ಹಾಲು ಕುಡಿದು ದೊಡ್ಡದಾಗಬೇಕು ಅಂತ ಹೇಳ್ತೇವೆ. ಇದು ಅಂತ ಡಿಶಸ್ ನಾವು ಇಷ್ಟರ ತನಕ ಕಾಣಲಿಲ್ಲ. ಅದನ್ನು ಪೌಡರ್ ಅದೇ ಇದನ್ನು ಪೌಡರ್ ಮಾಡಿ ಹಾಕೋದು. ಆ ಪೌಡ್ರನ್ನು ತಿಂದು ಕೂಡಲೇ ದೊಡ್ಡದಾಗುತ್ತೆ. ಈಗ ನಾನು ಇದು ಹಾಕಿ 2 ತಿಂಗಳು ಆಯ್ತಷ್ಟೇ, ಈಗಲೇ ಒಂದು 50 ಗ್ರಾಮ್ ತನಕ ಇರ್ಬೋದಾ ಅಂತ ಕಾಣುತ್ತೆ. ಹಾಗೆ ಎಷ್ಟು ಉದ್ದ, ಒಂದು ಬೆರಳಿನಷ್ಟು ಉದ್ದ ಬಂದಿದೆ. ಇದು 1 ವರ್ಷ ಆಗುವಾಗ ಎಷ್ಟು ಕೆಜಿ ಬರ್ಬೋದು? ಇದು ಕೆಜಿ ಒಂದು 900 ಗ್ರಾಮ್ ಎಲ್ಲ ಬರ್ತದೆ. 800 900 ಗ್ರಾಮ್. ಈ ಮೀನು ಎಷ್ಟು ತೂಕ ಬರ್ತದೆ ಅಂತ ನೋಡ್ಬೇಕು ಈಗ. ಹೊಸ ಮೀನು, ಹೊಸ ಮೀನಿದು ಕಳೆದ ವರ್ಷ ಎಲ್ಲ ನೀವು 900 ಗ್ರಾಮ್ ಎಲ್ಲ 900 ಗ್ರಾಮ್ ಎಲ್ಲ ಬರ್ತಾ ಇತ್ತು. ಇದು ಈ ಮೀನಿನ ಕ್ರಮ ಹೇಗೆ? ನೀರಿನ ಮೇಲೆಯ ಒಳಗಡೆನೆ ಇದು ಹೇಗೆ? ನೀರಿನ ಮೇಲೆ ಇರ್ತದೆ. ಇದೇ ಒಂದು ಕೆರೆಗೆ ಹಾಕೋದಿದ್ರೆ ನಾವು 3 ವೆರೈಟಿಯ ಮೀನನ್ನು ಹಾಕ್ಲಿಕ್ಕೆ ಆಗ್ತದೆ ಟ್ಯಾಂಕಿಗೆ. ಅಂದ್ರೆ ತಳಭಾಗದಲ್ಲಿ ಒಂದು, ಮಧ್ಯಭಾಗದಲ್ಲಿ ಒಂದು, ಮೇಲ್ಭಾಗದಲ್ಲಿ ಒಂದು. ಈಗ ಇದೇ ಟ್ಯಾಂಕಿಗೆ 3 ವೆರೈಟಿ ಮೀನನ್ನು, ಅದೊಂದ್ರೆ ಪ್ರಮಾಣ ನಾವು ಕಮ್ಮಿ ಆಗ್ತಾ ಹೋಗ್ಬೇಕು. ಹಾಗೆ ಒಂದು ಮೀನು ಒಂದು 50 ಹಾಕಿದ್ರೆ ಮತ್ತೊಂದು 25, ಅದ ನಂತರ ಒಂದು 100 ಮೀನು ಮೇಲಿದ್ದು, ಹಾಗೆಲ್ಲ ಕ್ರಮ ಉಂಟು ಅದಕ್ಕೆ. ಅದರಲ್ಲಿ ಫೈಟ್ ಆಗಿ ಸಾಯುದು ಇದೆಲ್ಲ ಇಲ್ಲ, ಅದು ಅದನ್ನು ತಿನ್ನೋದಿಲ್ಲ. ಅದು ಕೆಳಗಡೆ ಇದ್ದ ಫುಡ್ ಅನ್ನು ಒಂದು ಮೀನು ತಿಂತದೆ ಅಂತ ಲೆಕ್ಕ ಅವರದು. ಅದು ಮಧ್ಯಭಾಗದಲ್ಲಿ ಬಂದಂತದ್ದನ್ನು ಇನ್ನೊಂದು ತಿಂತದೆ, ಮೇಲೆ ಇದ್ದದ್ದನ್ನು ಇದು ಮಾಡ್ತದೆ ಅಂತ ಲೆಕ್ಕ. ಈಗ ನೀವು ಫುಡ್ ಹಾಕ್ತಿರಲ್ವಾ, ಅದು ಡೈರೆಕ್ಟ್ ಆಗಿ ನೀರಿನ ಭಾಗಕ್ಕೆ ಹೋಗುದಿಲ್ಲ, ಅದು ತೇಲ್ತಾ ಇರ್ತದೆ. ತೇಲುದನ್ನು ಅದು ಬಂದು ಮೇಲಿಂದ ತಿಂತವೆ. ಓಹೋ, ಫುಡ್ ಕೆಳಗಡೆ ಹೋಗುದಿಲ್ಲ? ಕೆಳಗಡೆ ಹೋಗುದಿಲ್ಲ, ಹಾಕಿದ ಕೂಡಲೇ ಕೆಳಗಡೆ ಹೋಗುದಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಕೆಳಗಡೆ ಹೋಗುದು ಅದು. ಈಗ ಮಿಡ್ಲಲ್ಲಿರುವ ಮೀನಿಗೆ ಅದಕ್ಕೆ ಹಾಕುವಂತ ಫುಡ್ ಮಿಡ್ಲಲ್ಲಿ ಇರ್ತದ? ಮಿಡ್ಲಲ್ಲಿ ಇಲ್ಲ, ಇದು ತಿಂದು ಬಿಟ್ಟದನ್ನು ಅದು ಕೆಳಗಡೆ ಹೋಗುವಾಗ ಅದು ತಿಂತದೆ ಅಂತ ಲೆಕ್ಕ. ಮಿಡ್ಲಲ್ಲಿ ಇರುವಂತ ಮೀನುಗಳನ್ನು ಮಾತ್ರ ಸಾಕ್ತಾ ಇದ್ದೀರಿ. ಅದಕ್ಕೆ ಫುಡ್ ಹಾಕಿದ್ರೆ ಅದು ಫುಡ್ ತಿನ್ಲಿಕ್ಕೆ ಮೇಲೆ ಬರ್ತದೆ. ಕೆಳಗಡೆ ಇದ್ದದ್ದು ಮೇಲೆ ಬರ್ತದೆ, ಮತ್ತೆ ಅದರ ಇದು ಕೆಳಗಡೆ ಹೋಗುದು ಅಂತ ಲೆಕ್ಕ ಅದು. ಹೌದು, ಕೆಳಗಡೆ ಇದ್ದದ್ದನ್ನು ಕ್ಲೀನ್ ಮಾಡ್ತಾ ಅಂದ್ರೆ ಇದರಲ್ಲಿ ನೀರು ತೆಗಿಲಿಕ್ಕಿಲ್ಲ? ಇಲ್ಲ, ಹಾಕ್ತೇವೆ ಫ್ರೆಶ್ ನೀರು ಹಾಕಿ, ಮತ್ತೆ ಒಂದು ವಾರಕ್ಕೊಮ್ಮೆ ನೀರು ಕ್ಲೀನ್ ಮಾಡ್ತೇವೆ. ನೀರು ಕ್ಲೀನ್ ಅಂದ್ರೆ ಯಾವ ತರ? ನೀರು ಕ್ಲೀನ್ ಅಂದ್ರೆ ಹೊಸ ನೀರು ಬಿಡುದು, ಈ ಹಳೆ ನೀರನ್ನು ತೆಗೆಯುದು ಒಮ್ಮೆ. ಅದು ಹೇಗೆ ತೆಗೆಯುವುದು? ಅದೀಗ ನಾನು ತೆಗಿಲಿಕ್ಕೆ ಒಂದು ಪಂಪ್ ಹಾಕಿದ್ದೇನೆ, ಅಕ್ವೇರಿಯಂ ಪಂಪ್, ಸಣ್ಣ ಮೋಟರ್, ಅದಕ್ಕೆ ನೆಟ್ ಹಾಕಿದ್ದೇನೆ. ಅದರಲ್ಲಿ ಸ್ಟಾರ್ಟ್ ಮಾಡಿ ತೆಗಿತೇನೆ ಅದರಿಂದ. ಅದರಲ್ಲಿ ತೆಗೆಯುವಾಗ ನಿಮ್ಮ ಮೀನುಗಳು ಹೋಗುದಿಲ್ಲ? ಅದಕ್ಕೆ ಒಂದು ಸಣ್ಣ ನೆಟ್ ಹಾಕಿದ್ದೇನೆ ಅಂತ ಇದ್ದೇನೆ. ಆ ನೆಟ್ಟಿನ ಇದರಿಂದ ನೀರು ಹೋಗ್ತಾ ಇರ್ತದೆ ಕ್ಲೀನ್ ಆಗಿ. ಮತ್ತೆ ಖಾಲಿ ಆಗುವಾಗ ಪುನಃ ಅಷ್ಟು ನೀರನ್ನು ತುಂಬಿಸಿ ಬಿಡುದು, ಆಗ ಸ್ವಲ್ಪ ಫ್ರೆಶ್ ಆಗುತ್ತೆ. ಪೂರ್ತಿ ಖಾಲಿ ಮಾಡ್ಲಿಕ್ಕಿಲ್ಲ, ಒಂದು 75% ನೀರು ತೆಗೆದು 75%. ಇಲ್ಲಾಂದ್ರೆ ಅದಕ್ಕೆ ಆಮ್ಲಜನಕದ ಇದೆಲ್ಲ ಹಾಕಬೇಕಾಗುತ್ತೆ, ಅದನ್ನೆಲ್ಲ ನಾವು ಮಾಡಲಿಲ್ಲ, ಖರ್ಚು ಜಾಸ್ತಿ ಅದೆಲ್ಲ. ಆಮ್ಲಜನಕದಂದ್ರೆ? ಆಮ್ಲಜನಕ, ಅದಕ್ಕೆ ಬೇಕಾಗುವ ಆಮ್ಲಜನಕ ಒದಗಿಸಿಕೊಡುವಂಥ ಪಂಪ್ ಎಲ್ಲ ಅಕ್ವೇರಿಯಂಗೆ ಹಾಕುವ ಹಾಗೆ ಒಂದು ಪಂಪ್ ಬರುತ್ತೆ, ಮೋಟ್ರು. ಅದೆಲ್ಲ ಹಾಕಿದರೆ ಖರ್ಚು ಜಾಸ್ತಿ. ಇದು ನಮಗೆ ಕೆರೆಗೆ ತೋಟದಿಂದ ಇನ್ನು ಬೇಸಿಗೆಯಲ್ಲಿ ಬಿಡುವಾಗ ಒಂದು ಸಣ್ಣ ಪೈಪ್ ಇದಕ್ಕೆ ಬಿಟ್ಟರೆ ಇಲ್ಲಿಂದ ಹೋಗ್ತಾ ಇರ್ತದೆ, ಅದು ತೋಟಕ್ಕೂ ಹೋಗುತ್ತೆ, ಇಲ್ಲಿಗೆ ಬಂದು ಬೀಳುತ್ತೆ. ಆಗ ಎನಿ ಟೈಮ್ ಫ್ರೆಶ್ ನೀರು ಆಗ್ತಾ ಇರುತ್ತೆ. ಹಾಗೆ ತೋಟಕ್ಕೆ ನಾವು ನೀರು ಬಿಡುವಾಗ ಡೈಲಿ ಇದಕ್ಕೆ ಬಿಡ್ಲಿಕ್ಕೆ ಉಂಟು. ಒಂದು ಸೈಡಿಂದ ಬರ್ತಾ ಇರ್ತದೆ, ಇನ್ನೊಂದು ಸೈಡಿಂದ ಆಚೆ ಹೋಗ್ತಾ ಇರ್ತದೆ. ಡೈಲಿ ಇರ್ತದೆ. ತೋಟಕ್ಕೂ ಫ್ರೆಶ್ ನೀರು ಸಿಗ್ತದೆ, ತೋಟಕ್ಕೂ ಮೀನಿನ ನೀರು ಸಿಗ್ತದಲ್ವಾ, ಗೊಬ್ಬರ ಸಿಗ್ತದೆ. ಒಂದು ಗೊಬ್ಬರನು ಆಗ್ತದೆ, ಇನ್ನೊಂದು ನೀರು ಆಗ್ತದೆ, ಎರಡು ಆಗ್ತದೆ. ಹೌದು. ಮತ್ತೆ ನಮ್ಮ ತೋಟದಲ್ಲಿ ಎಲ್ಲ ಡ್ರಿಪ್ ಇರಿಗೇಷನ್ ಆದ ಕಾರಣ ಅದಕ್ಕೆ ನಾವು ಪಂಪ್ ಮಾಡಿ ಬಿಡ್ತೇವೆ, ಫಿಲ್ಟರ್ ಆಗಿ ಅದು ಹೋಗ್ತಾ ಇರ್ತದೆ. ಮೋಟ್ರಿಗೆಲ್ಲ ಎಷ್ಟು ಖರ್ಚಾಗಿದೆ ನಿಮಗೆ? ಇದು ಮೋಟ್ರು ನಮಗೆ ಬರೀ 450 ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಅಕ್ವೇರಿಯಂ ಇದರಲ್ಲಿ ಸಿಗ್ತದೆ. ಅಂದ್ರೆ 1 ವರ್ಷ ಎಲ್ಲ ಬಳಕೆ ಬರ್ತದೆ? ಇಲ್ಲ, ಒಂದು 2-3 ವರ್ಷ ಆಯ್ತು ನಾನು ಹಾಕಿ, ಏನು ತೊಂದರೆ ಬರಲಿಲ್ಲ. ಮೀನು ಸಾಕಾಣಿಕೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂದದ್ದು ಹೇಗೆ? ಅದೇ, ಅದು ನಾವು ಕೃಷಿ ಮಾಡುವಾಗ ಈಗ ಎಲ್ಲ ಕಡೆ ಸಾವಯವ ಕೃಷಿಗೆ ಒತ್ತು ಕೊಡುವ ಕಾರಣ ನಾವು ಸಾವಯವ ಮಾಡಬೇಕಾದ್ರೆ ನಮಗೆ ಎಲ್ಲ ಗೊಬ್ಬರ ಹಾಕಿ ವರ್ಕೌಟ್ ಆಗುದಿಲ್ಲ. ಈಗಿನ ಲೇಬರ್ ಮತ್ತೆ ಇದೆಲ್ಲ ಇಟ್ಕೊಂಡು ಖರ್ಚು ಜಾಸ್ತಿ ಆಗ್ತದೆ. ಹಾಗೆ ಇಂಥ ಸಣ್ಣ ಪುಟ್ಟ ಇದನ್ನು ಮಾಡ್ತಾ ಇದ್ರೆ ಅದರಿಂದ ಟರ್ನೋವರ್ ಆಗ್ತಾ ಇರ್ತದೆ ಅಂತ ಒಂದು. ಬೇಕಾದಂತ ಗೊಬ್ಬರ ನಮ್ಮಲ್ಲಿ ಉತ್ಪತ್ತಿ ಆದ್ರೆ ಹಾಕುದೊಂದು ಖರ್ಚು, ಬೇರೆ ತರಿಸುವ ಖರ್ಚೆಲ್ಲ ಖರ್ಚು ಸಹ ಇಲ್ಲ. ಒಂದು ಸೈಡ್ ಭೂಮಿಯಲ್ಲಿ ಬಿಡ್ತಾ ಹೋದ್ರೆ ಆ ನೀರು ಎಲ್ಲಿ ಎಲ್ಲ ಹರಡ್ತದೆ, ಅಲ್ಲಿ ಎಲ್ಲ ಎರೆಹುಳು ಆದ್ರೆ, ಒಂದು ಕಡೆ ಎರೆಹುಳು ಆದರೆ ಮತ್ತೆ ಅದು ತೋಟದ ಎಲ್ಲ ಕಡೆಗೆ ಪಸರಿಸ್ತದೆ. ಆ ಒಂದು ಉದ್ದೇಶ. ಒಂದೇ ಕೃಷಿ ತೋಟದಲ್ಲಿ ಒಂದೇ ಉತ್ಪತ್ತಿಗಿಂತ ಉಪ ಬೆಳೆಗಳನ್ನು ಮಾಡ್ತಾ ಇದ್ರೆ ನಮಗೆ ಯಾವಾಗಲೂ ಕೆಲಸ ಆಗ್ತಾ ಇರ್ತದೆ. ಒಂದು ಬ್ಯಾಚ್ ಅಲ್ಲಿ ಈಗ ನೀವು ಹೊಸತು ಈಗ ತೆಗಿತಾ ಇದ್ದೀರಿ ಮೀನು, ಎಷ್ಟು ಖರ್ಚಾಗ್ತದೆ? ಅದೇ, ಇದಕ್ಕೆ ಒಂದು ಈಗ ಮೀನು ಮರಿ ನಮಗೆ ಅಲ್ಲಿಂದ ಫ್ರೀ ಒದಗಿಸಿ ಕೊಟ್ಟಿದ್ದಾರೆ, ಫ್ರೀ ಕೊಡ್ತಾರೆ. ಮತ್ತೆ ಇನ್ನು ಅದೇ ಫುಡ್ ಹಾಕುದು ನಾವು ಲೆಕ್ಕ ಇಟ್ಟುಕೊಳ್ಬೇಕಾಗ್ತದೆ, ಒಂದು ಸಲಕ್ಕೆ ಎಷ್ಟು ಫುಡ್ ಹೋಯ್ತು ಅಂತ. ಅದು 50 kg ಬ್ಯಾಗ್, 45 kg ಬ್ಯಾಗ್. ಎಷ್ಟು ರೇಟ್ ಅದಕ್ಕೆ? 1800 ಎಲ್ಲ ಉಂಟು ಅದಕ್ಕೆ. ಎಷ್ಟು ಸಮಯ ಬರ್ತದೆ ಒಂದು ಬ್ಯಾಗ್? ನಮಗೆ ಈಗ ಅವರು ಫಸ್ಟ್ ಮೀನು ಮರಿ ಕೊಡುವಾಗ ಫ್ರೀ ಕೊಡ್ತಾರೆ ಒಂದು ಬ್ಯಾಗ್.
ಮತ್ತೆ ನಾವು ಇನ್ನು ಎಷ್ಟು ಅದು ಫುಡ್ ದೊಡ್ಡದಾಗ್ತಾ ಹೋಗ್ತದೆ, ಮೀನು ಎಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ ಅದರ ಮೇಲೆ ಹೊಂದಿಕೊಂಡು ಹೋಗ್ತದೆ. ನಾವು ಇಷ್ಟು ಅಂತಲೇ ಕರೆಕ್ಟ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ. ಅದೇ ಸ್ವಲ್ಪ ಪ್ರಮಾಣ ಜಾಸ್ತಿ ಒಂದು ಇರ್ತದೆ. ವರ್ಷ ಪ್ರಮಾಣದಲ್ಲಿ ನಾವು ಅದನ್ನು ಇದು ಮಾಡಬೇಕಾಗುತ್ತೆ. ಇದು ಮರಿ ಈಗ ಪುನಃ ಮರಿ ಇಟ್ಟರೆ ಅದಕ್ಕೆ ಸಣ್ಣದು ಫುಡ್ಡು ದೊಡ್ಡದು ಫುಡ್ಡು ಹಾಗೆ ಎರಡೂ ಕೊಡಬೇಕಾಗುತ್ತೆ. ಇಲ್ಲಾಂದ್ರೆ ಇದನ್ನೇ ಪುಡಿ ಮಾಡಿ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ನಾವು ಪುಡಿ ಮಾಡಿ ಕೊಡ್ತಾ ಇರೋದು ಈಗ. ಅಂದರೆ ಸಣ್ಣ ಮರಿಗಳಿಗೆ ಸಣ್ಣ ಸಣ್ಣ ಇದಾಗಬೇಕು, ಅದನ್ನು ತರುವ ಬದಲು ಇದನ್ನೇ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಅದನ್ನು ಕೊಡ್ತಾ ಇದ್ದೇವೆ ಈಗ. ಸಣ್ಣ ಮರಿ ಅದೇ ಈ ಸಲ 2,500 ಕೊಟ್ಟಿದ್ದಾರೆ ನಮ್ಗೆ. ಲೆಕ್ಕ ಮಾಡಿ ಅವರು ಹಾಗೆ. ಅಂದ್ರೆ ಒಂದೊಂದು ಇದರಲ್ಲಿ ಅವರು ತುಂಬಿಸಿ ಕೊಡ್ತಾರೆ 500 ಮರಿ ಹಾಗೆ. ಒಂದು ತಿಂಗಳಿಗೆಲ್ಲ ಬರ್ಬೋದು ಅಷ್ಟೇ ಒಂದು ಬ್ಯಾಗ್ ಅಂದಾಜು. ದಿವಸಕ್ಕೊಂದು ಅರ್ಧ ಮಗ್ ಅಂತ ಲೆಕ್ಕ. ಅರ್ಧ ಮಗ್ ಅಂದ್ರೆ ಒಂದು 300-400 ಗ್ರಾಮ್ ಹಾಕಬೇಕಾಗ್ತದೆ ಈಗ. ಮತ್ತೆ ಅದನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಮರಿ ದೊಡ್ಡದಾದಾಗೆ ನಾವು ಎಷ್ಟು ಫುಡ್ ಕೊಡ್ತೇವೆ ಅಷ್ಟು ಬೇಗ ಗ್ರೋತ್ ಆಗುತ್ತೆ. ಒಂದು ವರ್ಷಕ್ಕೆ ಒಂದು 20,000 ಫುಡ್ ಅಂತ ಹೇಳ್ಬೋದು ನಾವು ಒಂದು ಅಂದಾಜಿಗೆ. 2,000 ಮೀನಲ್ಲಿ ಎಷ್ಟು ಲಾಭಾಂಶ ಇದೆ? ಅದೇ ಲಾಭಾಂಶ ಅಂದ್ರೆ ಈಗ ಒಂದು ಕೆಜಿಗೆ 200 ರೂಪಾಯಿ ತರ ತಗೊಳ್ತಾರೆ. ನಮ್ಮ ಕೈಯಿಂದ ತಗೊಳ್ಳುವಾಗ ಅಷ್ಟಕ್ಕೆ ಹೋಗುದಿಲ್ಲ. ನಾವು ಡೈರೆಕ್ಟ್ ಆಗಿ ಸೇಲ್ ಮಾಡಿದ್ರೆ 200-250ಕ್ಕೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಅವರು, ಸಿದ್ಧಾರ್ಥ ಅವರು ಪುತ್ತೂರಿನಲ್ಲಿ. ಹಾಗೆ ಅವರಿಗೆ ಕೊಟ್ಟರೆ ಅವರು ಅದೇ ಇದಕ್ಕೆ ನಮಗೆ ಕೊಡ್ತಾರೆ. ಒಂದು 100 ಮರಿ ಇದ್ರೆ 4 ಕ್ವಿಂಟಾಲ್, ಈಗೆಲ್ಲ 1000 kg ಆಯ್ತು 20 ಕ್ವಿಂಟಾಲ್ ಅಷ್ಟೆಲ್ಲ ಬರುದಿಲ್ಲ. ಅದು ಕೆಲವೊಂದು 50% ಹಿಡಿದ್ರು ಒಂದು 10 ಕ್ವಿಂಟಾಲ್ ಬಂದ್ರು ನಮಗೆ. ಮೀನು ಇದು ಸಾಕುವಾಗ ಸಮಸ್ಯೆ ಅಂತ ಬರ್ತದೆ. ಈಗ ಅಲ್ಲಿ ನಾನು ನೋಡ್ತಾ ಇದ್ದೇನೆ ಒಂದು ಕಪ್ಪೆ ಕೂಡ ಉಂಟು. ಒಂದು ಕಪ್ಪೆ ಉಪದ್ರ, ಮತ್ತೆ ಅದೇ ನಾನು ಕೆರೆಯಲ್ಲಿ ಹಾಕುವಾಗ ನಮ್ಮಲ್ಲಿ ಉಡ ಒಂದು ಉಂಟು. ಉಡ ಅದರ ಸಮಸ್ಯೆ ನಾವು ಎಷ್ಟು ಬೇಲಿ ಇದು ಮಾಡಿದ್ರು ಅದರ ಸಮಸ್ಯೆ ಆಗಿತ್ತು ಅವಾಗ. ಮತ್ತೆ ನೀರು ಕಾಗೆ ಅಂತ ಒಂದು ಬರ್ತದೆ, ಅದು ನಾವು ಎಷ್ಟು ಕಂಟ್ರೋಲ್ ಮಾಡಿದ್ರು ಅದು ಬರ್ತದೆ. ಮತ್ತೆ ಒಂದು ಕಿಂಗ್ ಫಿಶರ್ ಅಂತ, ಅದೆಲ್ಲ ಬಂದ್ರೆ ಮರಿಗಳಲ್ಲಿ ಬಂದ್ರೆ ಕಿಂಗ್ ಫಿಶರ್ ಅಂತ ಒಂದು ನೀಲಿ ಹಕ್ಕಿ ಬರ್ತದೆ, ಉದ್ದ ಕೊಕ್ಕಿನ ಹಕ್ಕಿ. ಹೌದು ಹಕ್ಕಿ. ಅದು ಬಂದ್ರು ಮೀನು ಮರಿಗಳನ್ನೇ ತಿಂದ್ರೆ ನಮಗೆ ಅದರಿಂದ ಲಾಸ್ ಆಗ್ತದೆ. ಅದು ಎಲ್ಲ ಮರಿಯನ್ನು ತಿಂತದ ಅಥವಾ ಊರಿದ್ದು ಎಲ್ಲ ತಿಂತದೆ. ನೀರ್ ಕಾಗೆ ಎಲ್ಲ ಬಂದ್ರೆ ಮುಗುಡು ಅಂತದ್ದು ಕೆರೆಯಲ್ಲಿ ಮೀನೇ ಇರುದಿಲ್ಲ. ನೀರ್ ಕಾಗೆ ಅಂದ್ರೆ ಅದು ಕಾಗೆ ಬೇರೆ ನೀರ್ ಕಾಗೆ ಬೇರೆ ಎರಡು ಉಂಟಾ? ಕಾಗೆ ಬೇರೆ ನೀರ್ ಕಾಗೆ. ಇದ್ರ ಕೊಕ್ಕು ಇಷ್ಟು ಉದ್ದ ಇರ್ತದೆ, ಅದು ನೀರಿನ ತಳಭಾಗಕ್ಕೆ ತನಕ ಹೋಗಿ ಮೀನು ಹಿಡ್ಕೊಂಡು ಬರ್ತದೆ. ಮೀನು ಅಂತ ದೊಡ್ಡ ದೊಡ್ಡ ಮೀನನ್ನು ಹಾಕಿದ್ರೆ ಅದು ಕಪ್ಪೆಯನ್ನೇ ತಿಂತದೆ. ಆ ಕಪ್ಪೆಯನ್ನು ತಿನ್ನುವ ಕಾರಣ ಇದು ಇರ್ಲಿಲ್ಲ, ಇದರಲ್ಲಿ ಕಪ್ಪೆ ಇರ್ಲಿಲ್ಲ, ಸಮಸ್ಯೆ ಇಲ್ಲ ಆಯ್ತು. ಅದಕ್ಕಿಂತ ಮುಂಚಿನ ಸಲನು ಬೇರೆ ಮೀನು ಜಾತಿಗೆ ಹಾಕಿದ್ರೆ ಅದೊಂದು ಸಮಸ್ಯೆ. ಇದು ಜಾತಿ ತಿಲಾಪಿಯಾ ಅಂತ ಹೇಳ್ತಾರೆ. ಹೌದು. ಇದಕ್ಕೇನಾದ್ರು ಈ ತರ ಮೆಶ್ ಹಾಕಿದ್ರೆ? ಹೌದು, ಮೆಶ್ ಉಂಟು, ಅದನ್ನ ಈಗ ಬಿಡಿಸಲಿಲ್ಲ. ಮೆಶ್ ಹಾಕಿದ್ರು ಸಣ್ಣ ಮರಿಗಳು ಕಪ್ಪೆಯದ್ದು ಅದರ ಒಳಗಡೆ ಹೋದ್ರೆ ಮತ್ತೆ ಅದು ಅಲ್ಲಿ ಬೆಳವಣಿಗೆ ಆಗ್ತಾ ಇರ್ತದಲ್ಲ, ಸಣ್ಣ ಮರಿಗಳು. ಹೌದು. ಮತ್ತೆ ಇಲ್ಲ ಸಣ್ಣ ಇದರದ್ದು ಮೆಶ್ ಹಾಕ್ಬೇಕಷ್ಟೇ. ಇದಕ್ಕೆ ಹಾವೇನಾದ್ರೂ ಬರ್ತದ ಈ ನೀರಲ್ಲಿ? ಬರ್ಲಿಲ್ಲ, ಇಷ್ಟರ ತನಕ ಏನೋ ಬರ್ಲಿಲ್ಲ. ನೀರಲ್ಲಿ ಇರುವಂತಹ ಹಾವೆಲ್ಲ ಉಂಟಲ್ಲ. ಅದೇ ಇದು ನಾನು ಮತ್ತೆ ಇಲ್ಲಿ ಹೊರಗಡೆ ಆದ ಕಾರಣ ಈ ಪ್ಲಾಸ್ಟಿಕ್ ಹಾಕಿದ್ದೇನೆ. ಇದಿಲ್ಲ ಅಂದ್ರೆ ಬೇಕು ಅಂತಿಲ್ಲ. ಮನೆ ಹತ್ತಿರ ಆಗುವಾಗ ಮತ್ತೆ ಟ್ಯಾಂಕಿ ಮಣ್ಣಿನಲ್ಲಿ ಕಲ್ಲಿನಲ್ಲಿ ಕಟ್ಟಿದ್ದಲ್ವ, ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಉದ್ದೇಶದಿಂದ ಅದನ್ನೊಂದು ಮೇಲೆ ಒಂದು ಕವರ್ ಮಾಡಿದ್ದೇನೆ. ಮಳೆಗಾಲದಲ್ಲಿ ಫುಲ್ ಓಪನ್ ಇಡಬಹುದು. ಮಳೆ ನೀರು ಬಿದ್ದ ಹಾಗೆ ಆಚೆಯಿಂದ ಹೋಗ್ಲಿಕ್ಕೆ ಒಂದು 2 ಇಂಚ್ ಇದು ಇಟ್ಟಿದ್ದೇವೆ ನಾವು, ರಿಟರ್ನ್ ಹೋಗ್ಲಿಕ್ಕೆ. ಫುಲ್ ಆಗ್ತಾ ಇದ್ದ ಹಾಗೆ ಅಷ್ಟೇ ನೀರು ಹೋಗ್ತಾ ಇರ್ತದೆ, ಸಮಸ್ಯೆ ಇಲ್ಲ, ಓಪನ್ ಇದ್ರೂ ಕೂಡ. ಹೌದು. ಕೃಷಿ ಹೊಂಡ ಅಂತ ಈಗ ಮಾಡುವುದರಲ್ಲಿ ಹೆಚ್ಚಿನವರು ಅದರಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಒಂದ ನೆಟ್ ಹಾಕ್ತಾರೆ, ಇಲ್ಲಾಂದ್ರೆ ರೋಪಿನ ಇದೆಲ್ಲ ಹಾಕ್ತಾರೆ ಅವರು. ಓಪನ್ ಇಟ್ಟರೆ ಕೂಡ ಒಂದು ಸಮಸ್ಯೆ, ಈ ಹಕ್ಕಿಗಳು ಡೈರೆಕ್ಟ್ ಆಗಿ ಬಂದು. ಹೌದು, ಡೈರೆಕ್ಟ್ ಹೋಗುದಕ್ಕೆ ನಾವು ದೊಡ್ಡ ನೆಟ್ ಏನಾದ್ರೂ ಕಟ್ಟಬೇಕು. ಈ ಜಾತಿ ಮೀನುಗಳಾದ ಕಾರಣ ಅದೊಂದು ಸಮಸ್ಯೆ ಉಂಟು ನಮಗೆ ಇಲ್ಲಿ. ಹೊಂಡವನ್ನೆಲ್ಲ ನೀವೇ ರೆಡಿ ಮಾಡಿರೋದಾ? ಹೊಂಡ ನಾವು ಇಲ್ಲಿ ಕೆಲಸದವರನ್ನು ಹೇಳಿ ರೆಡಿ ಮಾಡಿ ಪ್ಲಾಸ್ಟಿಕ್ ಹಾಕಿ ಇದು ಮಾಡಿದ್ದು. ಎಂತ ಕಲ್ಲಿನಲ್ಲಿ ಮಾಡಿರೋದು? 4 ಫೀಟ್ ಹೊಂಡ ಉಂಟು, ಅದು ಅಗಲ 40 ಫೀಟ್ ಉದ್ದ ಉಂಟು, 15 ಫೀಟ್ ಅಗಲ ಉಂಟು. ಅದಕ್ಕೆ ಪ್ಲಾಸ್ಟಿಕ್ ಹಾಕಿ ಇದು ಮಾಡಿದ್ದು. ಇದರ ಕೆಳಗಡೆ ಇದು ಪ್ಲಾಸ್ಟಿಕ್ ಹಾಕಿದಿರಲ್ಲ, ಅದು ಯಾಕೆ? ನೀರು ಹೋಗದಾಗೆ. ನೀರು ಹೋಗದಾಗೆ ನಾವು ಇಲ್ಲಿ ಸಾರಣೆ ಮಾಡುದಿದ್ರೆ ಇದು ಮಾಡಿದ್ರೆ ವೆಚ್ಚ ಜಾಸ್ತಿ ಆಗ್ತದೆ ನಮಗೆ. ಅದಕ್ಕೋಸ್ಕರ ಇದರ ಒಳಗಡೆ ಎಲ್ಲ ಮಣ್ಣನ್ನು ಸರಿಯಾಗಿ ಲೆವೆಲ್ ಕೂತ್ಕೊಳ್ಳಿಸಿ ಆಮೇಲೆ ಅದಕ್ಕೆ ಗೋಣಿಚೀಲ, ವೇಸ್ಟ್ ಗೋಣಿಚೀಲ ಎಲ್ಲ ಹಾಕಿ ಅದರ ಮೇಲೆ ಈ ಪ್ಲಾಸ್ಟಿಕ್ ಅನ್ನು ಹಾಕಿರೋದು. ಕೆಳಗಡೆ ಮಣ್ಣು ಉಂಟು, ಕೆಳಗಡೆ ಮಣ್ಣು. ಪ್ಲಾಸ್ಟಿಕ್ನ ಒಳಗಡೆನೂ ಮಣ್ಣನ್ನು ಜಾಡಿ ಮಾಡಿ ಅದೇ ಒಂದು 4 ಇಂಚು 6 ಇಂಚಿನಷ್ಟು ಮಣ್ಣು ಹಾಕಿದ್ದೇವೆ. ಅಂದರೆ ಈ ಮೀನು ಇದು ಮಾಡಿದೆಲ್ಲ ಇದಾಗಲೇಬೇಕಂತ, ಮತ್ತೆ ಕ್ಲೀನ್ ಆಗಲಿಕ್ಕೋಸ್ಕರ, ನೀರು ಕ್ಲೀನ್ ಆಗಿರ್ಲಿಕ್ಕೋಸ್ಕರ ಅಡಿಯಲ್ಲಿ ಮಣ್ಣು ಬೇಕು ನಮಗೆ. ಅದಕ್ಕೋಸ್ಕರ ಮಣ್ಣು. ಇದು ಪ್ಲಾಸ್ಟಿಕ್ ಅನ್ನು ಏನಾದರೂ ತೂತು ಮಾಡೋದಿಲ್ವಾ? ಈ ಸದ್ಯ ಅದೇ 3 ವರ್ಷದಿಂದ ಈಗ ಏನಾಗಲಿಲ್ಲ. ಕಪ್ಪೆ ಇದರಲ್ಲಿ ಏನಾಗೋದಿಲ್ಲ. ಡೆಂಜಿ ಇಂಥದ್ದೆಲ್ಲ ಬಂದರೆ ಇದಾಗ್ತದೆ ಅಂತ, ತೂತಾಗ್ತದೆ. ಅದು ಕೃಷಿ ಹೊಂಡ ಅಂತ ಮಾಡುವವರಿಗೆ ಸ್ವಲ್ಪ ತೊಂದರೆ ಉಂಟು. ಮತ್ತೆ ಅದಕ್ಕೆ ಏನಾದರೂ ಬಿದ್ದರೆ, ನಾಯಿಯ ಇಂಥದ್ದೆಲ್ಲ ಬಿದ್ದರೆ ಹತ್ತುವಾಗ ಇದಾಗ್ತದೆ. ಅದಕ್ಕೆ ಸುತ್ತಲೂ ಬೇಲಿ ಹಾಕಿದ್ದು. ಮನೆ ಪಕ್ಕ ಆದ ಕಾರಣ ನಾನು ಅಂಥದ್ದೇನು ಇದು ಮಾಡಲಿಲ್ಲ. ಈಗ ಸಿಂಪಲ್ ಆಗಿ ಮಾಡಿ ಸಿಂಪಲ್ ಆಗಿ ಇದು ಮಾಡ್ತಾ ಇದ್ದೇನೆ. ಅದೇ ಮುಖ್ಯವಾಗಿ ಅಂದರೆ ನಮಗೆ ತೋಟಕ್ಕೆ ಒಂದು ಎರೆಹುಳುವಿನ ಇದೆಲ್ಲ ಆಗಲಿ ಅಂತ ಹೇಳಿ ಉದ್ದೇಶದಿಂದ ಮಾಡಿದ್ದೆ. ಈಗ 3 ವರ್ಷದಿಂದ ಮೀನಿನ ಕೃಷಿ ಮಾಡಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಒಂದು ಯಾಕಪ್ಪ ಮಾಡಿದೆ ಅಂತ ಒಂದು ಇಲ್ಲ, ಮಾಡಿದ ಖರ್ಚು ಬಂದಿದೆ.
ಅದೇ ಇನ್ನು ಎಕ್ಸ್ಟ್ರಾ ಖರ್ಚು ನಾವು ಅದೇ ಅದು ಒಂದು ಮತ್ತೆ ಒಂದು ನಮಗೆ ಇಲ್ಲಿ ತೊಂದರೆ ಅಂದರೆ ಸಮುದ್ರ ಮೀನು ಜಾಸ್ತಿ ಬರುವ ಕಾರಣ ಇದರ ಮಾರಾಟ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅಂದರೆ ನಾವು ಹೇಳಿದ ರೇಟ್ ಸಿಗುವುದಿಲ್ಲ, ಮತ್ತು ಹೆಚ್ಚಾಗಿ ಕೆಲವರು ಅದನ್ನೇ ಇಷ್ಟಪಡ್ತಾರೆ, ಇದನ್ನು ಇನ್ನು ಮಾರ್ಕೆಟಿಗೆ ಇದಾಗಲಿಲ್ಲ. ಮಾರ್ಕೆಟಿನ ಕೊರತೆ ಇರುವ ಕಾರಣ ಸ್ವಲ್ಪ ತೊಂದರೆ ಆಗ್ತದೆ. ಅಂದರೆ ಈ ಭಾಗದಲ್ಲಿ ಈ ಮೀನುಗಳು ಇಲ್ವಾ ಅಷ್ಟೊಂದು ಮಾರ್ಕೆಟಲ್ಲಿ? ಮಾರ್ಕೆಟಲ್ಲಿ ಇಲ್ಲ. ಕೆಲವರು ತಿಂದವರು ಟೇಸ್ಟ್ ಉಂಟು ಅಂತ ಹೇಳ್ತಾರೆ, ಆದರೆ ಇದನ್ನು ತಗೊಳ್ಳಿಕ್ಕೆ ಯಾರು ಮುಂದೆ ಬರುವುದಿಲ್ಲ. ಪರಿಚಯ ಅದಕ್ಕಿಂತ ಕಮ್ಮಿ ಇದ್ರು ಅದೇ ಇದು ತಿಂದು ತಿಂದು ಈಗ ಅಭ್ಯಾಸ ಆದ ಕಾರಣ ಇದು ಇನ್ನು ಮಾರ್ಕೆಟಿಂಗ್ ಸ್ವಲ್ಪ ಇದಾಗ್ಬೋದು. ಅವರೆಲ್ಲಿ ಸೇಲ್ ಮಾಡೋದು? ಸಿದ್ಧಾರ್ಥ ಅವರೆಲ್ಲ ಪೆಟ್ರೋಲ್ ಪಂಪ್ ಅಲ್ಲಿ ಇಟ್ಟಿರ್ತಾರೆ, ಫ್ರಿಜ್ ಅಲ್ಲಿ ಹಾಕಿ. ಇಲ್ಲಾಂದ್ರೆ ಕೆಲವು ಆರ್ಡರ್ ಕೊಟ್ರೆ ವಾಟ್ಸಪ್ ಗ್ರೂಪ್ ಉಂಟು ನಮ್ದು, ನಮ್ಮಲ್ಲಿ ಮೀನು ಉಂಟು ಅಂತ ನಾವು ವಾಟ್ಸಪ್ ಅಲ್ಲಿ ಹಾಕಿದ್ರೆ ಮನೆಗೆ ಬಂದು ಸಂಡೇ ಹೀಗೆಲ್ಲ ಒಂದು ದಿವಸ ನಾವು ಸೇಲ್ ಮಾಡೋದು. ಅವರೇ ತಕೊಂಡು ಹೋಗ್ತಾರೆ. ಎಲ್ಲ ಬೇಕಾದವರು ಮನೆಗೆ ಬರ್ತಾರೆ ನೋಡಿ. ಡಿಮಾಂಡ್ ಉಂಟು ಹಾಗಾದ್ರೆ? ಡಿಮಾಂಡ್ ಉಂಟು, ಖಾಲಿ ಆಗ್ತದೆ ಸದ್ಯಕ್ಕೆ. ಈಗ ಇದರಲ್ಲಿ ಒಂದು ಎಷ್ಟು ವೆರೈಟಿ ಮೀನು ಉಂಟು? ಈಗ ನೀವು 3 ವೆರೈಟಿ ಮೀನು ನೋಡಿದ್ದೀರಿ. ಹೌದು, ಮೀನಲ್ಲಿ ಒಂದು ಸುಮಾರು 7-8-9 ವೆರೈಟಿಗಳು ಉಂಟು ಇದರಲ್ಲಿ, ಬೇರೆ ಬೇರೆ ತರದ್ದು. ಈಗ ಅಲ್ಲಿ ಒಂದು ಬೆಕ್ಕು ಅಂತ ನಂಗೊಂದು ಪ್ರಶ್ನೆ ಮೂಡ್ತಾ ಉಂಟು. ಬೆಕ್ಕಿಗೆ ಮೀನಂದ್ರೆ ಭಾರಿ ಪ್ರಿಯ, ಎಲ್ಲಿದ್ರೂ ಕೂಡ ಬೆಕ್ಕು ಓಡಿಕೊಂಡು ಬಂದು ಮೀನನ್ನು ತಿಂತದೆ. ಇಲ್ಲಿ ಉಪದ್ರ ಇಲ್ವ ಎಂತಾದ್ರು? ಅದು ಮನೆ ಸಾಕಿದ ಬೇಕಾದ ಕಾರಣ ಆದರೂ ಕೂಡ ನೀರಿಗೆ ಬೀಳುವುದಿಲ್ಲ ಅಲ್ಲ ಬೆಕ್ಕು, ನೀರಿಗೆ ಬಿದ್ದರೆ ಅದಕ್ಕೆ ಹೆದರಿಕೆ. ಆದರೂ ಕೂಡ ಮೇಲಿಂದ ಇರ್ತದೆ, ಇಷ್ಟರ ತನಕ ಹಾರ್ಲಿಲ್ಲ, ಹಾಗೆ ಕುತ್ಕೊಂಡು ಇದು ಮಾಡ್ತದೆ ಅಷ್ಟೇ. ಸ್ಕೆಚ್ ಆಗ್ತಾ ಉಂಟು ಅಂತ ಹಾಗಾದ್ರೆ? ಹಾಕುವಾಗ ಸ್ಕೆಚ್ ಆಗ್ತಾ ಉಂಟು ಅಷ್ಟೇ. ಅಂದ್ರೆ ಬೆಕ್ಕಿಗೆ ಮೀನು ಎಲ್ಲಿದ್ರು ಕೂಡ ಅದು ಹಾರಿ ಹೋಗಿ ತಗೊಂಡು ಬರ್ತದೆ. ಅಂದ್ರೆ ಈಗ ನಾವು ಮತ್ತೆ ನೆಟ್ ಹಾಕ್ತೇವಲ್ಲ ಅದಕ್ಕೆ. ಅಲ್ಲ ಈಗ ಓಪನ್ ಉಂಟಲ್ಲ? ಈಗ ಓಪನ್ ಉಂಟು, ಮೊನ್ನೆಯಿಂದ ಬಿಟ್ಟದ್ದು. ಈಗ ಮರಿ ಹಾಕಿದ ನಂತರ ಬಿಟ್ಟಿದ್ದೇನೆ, ಇನ್ನ ನೆಟ್ ಕಟ್ಟಬೇಕು ಅಷ್ಟೇ ಅದನ್ನು. ಬೆಕ್ಕಿಗೆ ಕೂಡ ಬುದ್ಧಿ ಉಂಟು. ಹೌದೌದು. ಮತ್ತೆ ಇದಕ್ಕೆ ಒಂದು 15 ದಿವಸಕ್ಕೊಮ್ಮೆ ನಾವು ಸೆಗಣಿ ಹಾಕ್ತೇವೆ, ಸ್ವಲ್ಪ ದನದ ಸೆಗಣಿ. ಸೆಗಣಿ ಅಂದ್ರೆ ಲಾರ್ವಾ ಅಂತ ಬರ್ತದೆ ಅದರಲ್ಲಿ, ಅದನ್ನು ಇಟ್ರೆ ಫುಡ್ ಅದಕ್ಕೆ ಅದೇ ಆಗ್ತದೆ ಅಂತ. ದನದ ಸೆಗಣಿ ಮೀನಿಗೆ? ಹೌದು, ಆಹಾರ ಆಗ್ತದೆ. ಅಂದ್ರೆ ಆಹಾರ ಅಂದ್ರೆ ಅದು ನಾವು ನೀರಿಗೆ ಹಾಕಿದ್ರೆ ನೀರಲ್ಲಿ ಒಂದು ಲಾರ್ವಾ ಅಂತ ಒಂದು ಈ ಸೊಳ್ಳೆ ಇದಾದಾಗಿ ಒಂದು ಹುಳ ಆಗ್ತದೆ. ಆ ಹುಳವನ್ನು ತಿಂದು ಅದು ಬದುಕ್ತದೆ. ಸೆಗಣಿಗೆ ಸ್ವಲ್ಪ ಹುಳ ಬಂದಾಗೆ ಆಗ್ತದೆ. ನಾವು ಒಂದು 15 ದಿವಸ ನಾವು ಹೊರಗಡೆ ಇಟ್ರೆ, 15 ದಿವಸ ಬೇಡ, 1 ವಾರ ಇಟ್ಟರು ಸಾಕಾಗ್ತದೆ. ಹೌದು, 1 ವಾರದಲ್ಲಿ ಅದು ಹುಳ ಆಗ್ತದೆ. ಹಾಗೆ ಅದನ್ನು ಅದ್ರ ಗ್ಯಾಸ್ ಎಲ್ಲ ಹೋದ ನಂತರ ಇಲ್ಲಿ ಇಟ್ಟು ನಾವು ಅದನ್ನು 15 ದಿವಸಕ್ಕೊಮ್ಮೆ ಹಾಕೋದು. ಹಸಿ ಹಾಕೋದು. ಹಸಿ ಅಂದ್ರೆ ಇವತ್ತು ಹಾಕಿದ ಸಗಣಿಯನ್ನು ಒತ್ತೆ ಹಾಕ್ಲಿಕ್ಕಿಲ್ಲ, ಒಂದು ಸ್ವಲ್ಪ ನೀರಲ್ಲಿ ಕಲಸಿಟ್ಟು 1 ವಾರ ಆದ ನಂತರ ಹಾಕಿದ್ರೆ, 2-3 ದಿವಸ ಆದ ನಂತರನೂ ಹಾಕಬಹುದು. 1 ವಾರ ಇಟ್ಟು ಹಾಕಿದ್ರೆ ಅದಕ್ಕೆ ಒಂದು 50 ಗ್ರಾಮ್ 100 ಗ್ರಾಮ್ ಸುಣ್ಣ ಮಿಕ್ಸ್ ಮಾಡಿ ಹಾಕೋದು. ಆಗ ನೀರು ಸ್ವಲ್ಪ ಶುದ್ಧವಾಗಿರ್ತದೆ, ಮತ್ತೆ ಇದಕ್ಕೊಂದು ಆಹಾರನೂ ಆಗ್ತದೆ. ಅದು ಸೆಗಣಿ ಎಷ್ಟು ಹಾಕ್ತೀರಿ ನೀವು ಒಂದು ಸರ್ತಿ ಹಾಕುವಾಗ? ಎಷ್ಟು ಹಾಕುವಾಗ ಒಂದು 10 kg ಪ್ರಮಾಣದಲ್ಲಿ 10 kg 10 kg ಹಾಕ್ತೇವೆ. ದೊಡ್ಡ ಕೆರೆ ಆದ್ರೆ 1 ಕ್ವಿಂಟಾಲ್, ತೋಟದಲ್ಲಿರುವ ಕೆರೆಗೆ ಕ್ವಿಂಟಾಲ್ ಎಲ್ಲ ಹಾಕ್ತಿದ್ದೆವು. ಎಷ್ಟು ವಾರಕ್ಕೊಮ್ಮೆ 10 kg ಇದಕ್ಕೆ ಹಾಕ್ತೀರಿ? ಹಾಕೋದು. ಆಗ ನೀರು ನಮಗೆ ಅದೇ ಹೇಳಿದ್ದು ಗೊಬ್ಬರ ತರ. ಹೌದು, ಕ್ಲೀನ್ ಆಗ್ತದೆ, ಸ್ಲರಿ ತರ ಆಗ್ತದೆ. ಮತ್ತೆ ಅದಕ್ಕೊಂದು ಸಣ್ಣ ಸಣ್ಣ ಆಹಾರ ನಾವು ಹಾಕದಿದ್ರು ಇದನ್ನು ತಿಂದು ಬದುಕ್ತಾ ಇರ್ತವೆ ಹುಳಗಳನ್ನು. ಸ್ವಲ್ಪ ನಮಗೆ ಖರ್ಚಲ್ಲಿ ಉಳಿತಾಯ ಆಗ್ತದೆ. ಉಪವಾಸ ಬೀಳಲಿಕ್ಕಿಲ್ಲ, ಉಪವಾಸ ಬೀಳುವುದಿಲ್ಲ. ಹಾಗೆ ಕೆಲವರು ತರಕಾರಿ ಕೊಳೆತು ಹಾಕ್ತಾರೆ, ಮತ್ತೆ ಕೋಳಿ ವೇಸ್ಟ್ ಎಲ್ಲ ಹಾಕ್ತಾರೆ. ಅದೆಲ್ಲ ನಾವು ಟ್ರೈ ಹಾಕಲಿಲ್ಲ. ಮತ್ತೆ ಇದು ಮನೆ ಹತ್ರ ಅಲ್ಲ, ಸ್ಮೆಲ್ಲು ಬರ್ತದೆ, ಮತ್ತೆ ನಾವು ಅಂತ ಇದನ್ನು ಮಾಡಬಾರ್ದು ಅಂತೇಳಿ ಮಾಡಲಿಲ್ಲ. ಅದರಿಂದಲೂ ಮೀನು ಸಾಕಾಣಿಕೆ ಮಾಡ್ತಾರೆ, ಅದೆಲ್ಲ ಅಷ್ಟು ಒಳ್ಳೇದಲ್ಲ ಅಂತೇಳಿ ನಾವು ಮತ್ತೆ ಅದೇ ಉದ್ದೇಶದಿಂದಲ್ಲ ಮಾಡೋದಲ್ವಾ, ಅದರಿಂದಲೇ ಇದಾಗಬೇಕು ಅಂತ ಮಾಡಲಿಲ್ಲ. ಜೊತೆಯಲ್ಲಿ ಮಾಡ್ತಾ ಹೋಗುವಾಗ ಈಗ ಇದರಲ್ಲಿ ಸಂತಾನ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಮೇಲ್ ಫಿಮೇಲ್ ಅವರು ಕೊಡುವಾಗ ನಮಗೇನಾದ್ರೂ ಗೊತ್ತಾಗ್ತದೆ ಲೆಕ್ಕ? ಗೊತ್ತಾಗುದಿಲ್ಲ, ಅವರಿಗೇನೋ ಗೊತ್ತಾಗ್ತದೆ ಏನಾದ್ರು ವಿಜ್ಞಾನಿಗಳಿಗೆ. ಎಷ್ಟು ಗಂಡು ಮೀನು ಎಷ್ಟು ಹೆಣ್ಣು ಕೊಡ್ತಾರೆ, ಎಷ್ಟು ಇದು ಅಂತ ನಮಗೆ ಅದ್ರ ಬಗ್ಗೆ ಏನು ಗೊತ್ತಾಗುದಿಲ್ಲ ಅಷ್ಟು ತನಕ. ಎಲ್ಲ ಅವರೇ ನೋಡುವುದು, ಅವರೇ ಇದು ಮಾಡ್ತಾರೆ. ಮತ್ತೆ ಅದನ್ನು ಮರಿ ಮಾಡುವ ಅವರಿಗೆಲ್ಲ ಗೊತ್ತಿರ್ತದೆ. ಈಗ ನಿಮಗೆ 1 ವರ್ಷದಲ್ಲಿ ಇದನ್ನು ತೆಗಿತೀರಿ, ಆಗ ನಿಮಗೆ ಸಣ್ಣದು ಮತ್ತು ದೊಡ್ಡದು ಒಟ್ಟಿಗೆ ಬರುದು ಇಲ್ವಾ? ಅದೇ ಬರ್ತದೆ, ನಾವು ಅದನ್ನು ಬೇರ್ಪಡಿಸಿ ಮತ್ತೆ ತೆಗೆದು ಹಾಕಬೇಕು. ಈಗ ಮರಿ ಇಟ್ಟರೆ ಅದೊಂದು ಸಮಸ್ಯೆ ಉಂಟು ಇದರಲ್ಲಿ. ಕಳೆದ ಸಲ ಏನು ಇದಿರಲಿಲ್ಲ, ಹೌದು, ಬ್ಯಾಚ್ ನೀರು ಇದು ಮಾಡೋದು ಡ್ರೈ ಆದ ಕೂಡಲೇ ತೆಗಿತಾ ಇದ್ದೆವು. ಈಗ ಇದರಲ್ಲಿ ಇನ್ನು ನಾವು ಬಲೆ ಹಾಕಿ ಹಿಡಿಯುವಾಗ ಅದನ್ನು ಸಣ್ಣದು ಬೇರೆ ದೊಡ್ಡದು ಬೇರೆ ಮಾಡಿ ತೆಗಿಬೇಕಾಗ್ಬೋದು. ಆಗ ಸಾಯಲೂಬಹುದು, ಕೆಲವೊಂದು ಸಾಯಲೂಬಹುದು. ಮತ್ತೆ ಮೇಲಿಂದ ಟ್ಯಾಂಕಿ ಆದ ಕಾರಣ ಅಷ್ಟೊಂದು ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಗಿರಿಸೋದು. ಒಂದು ಸೈಡಿಂದ ಹಿಡಿತಾ ಹೋದ್ರೆ ಮತ್ತೊಂದು ತೆಗ್ದು ಹಾಕ್ತಾ ಹೋಗ್ಬೋದು. ಸ್ವಲ್ಪ ಕೆಲಸ ಉಂಟು. ಅದೇ ಈಗ ಮೀನು ಇಟ್ಟರೆ ಸ್ವಲ್ಪ ಕೆಲಸ ಉಂಟು, ದೊಡ್ಡದು ಬೇರ್ಪಡಿಸೋದು, ಸಣ್ಣದು ಇದು ಮಾಡೋದು. ಒಮ್ಮೆಲೆ ಸಿಗ್ಲಿಕ್ಕಿಲ್ಲ, ಎಲ್ಲ ಸ್ವಲ್ಪ ದೊಡ್ಡದು ಉಳಿಬಹುದು. 2000 ಮರಿ ಉಂಟು ಇದರಲ್ಲಿ. ಹೌದು. 1 ವರ್ಷದಲ್ಲಿ ಸಂತಾನ ಅಭಿವೃದ್ಧಿ ಆಗ್ತದ? 1 ವರ್ಷದಲ್ಲಿ ಆಗ್ತದಂತೆ. ಹೌದು. 2000 ಅದು 4000 ಆಗ್ಬಹುದು. ಒಂದು ಮೀನು ಮರಿ ಇಟ್ರೆ 300 ಇರ್ತದೆ ಅಂತ ಲೆಕ್ಕ ಬರುದು. 300ಕ್ಕಿಂತ ಜಾಸ್ತಿ ಇರ್ತದೆ ಅಂತ ಒಮ್ಮೆ ಮರಿ ಇಟ್ರೆ ಅವ್ರ ಲೆಕ್ಕ ಹಾಗೆ. ಇದರಲ್ಲಿ ಸಮಸ್ಯೆ
ಜಾಸ್ತಿ ಆಗ್ತದೆ ಸಮಸ್ಯೆ. ಹೊಂಡ ತುಂಬ್ತಾ ಹೋಗ್ತದೆ, ಆಗ ನಾವು ತೆಗಿಬೇಕಾದೀತು. ಅದೇ ಅದು ಇನ್ನು ಎಂತ ಅಂತ ಗೊತ್ತಿಲ್ಲ ಈ ಇದರದ್ದು ಪ್ರೊಸೀಜರ್ ನೋಡ್ಬೇಕಷ್ಟೇ. procedure. ಹೌದು, ನಮಗೆ ಅನುಭವ, ಹೊಸ ಹೊಸ ಅನುಭವಗಳು ವರ್ಷ ಹೋದ ಹಾಗೆ. 1,000 ಇಂಟು 300 ಹಾಂ 3 ಲಕ್ಷ. ಹೌದು. ಆಗ ನೀರು ಕೂಡ ಫುಲ್ ಮಾಡಬೇಕಾದಿತ್ತಲ್ಲ. ಹೌದು, ನೀರು ಫುಲ್ ಮಾಡಬೇಕು ಮತ್ತೆ ಚೇಂಜ್ ಮಾಡಬೇಕಾದಿತ್ತು ಆಗಾಗ. ಪ್ರಾಫಿಟ್ ಯಾವ್ದು ಅಂತ ಅನ್ನಿಸ್ತುಂಟು? ಮೊದಲು 2 ಸಾಕಿದ್ರಲ್ಲ ಅದು ಅಥವಾ ಇದನ್ನು ನೋಡ್ಬೇಕು. ಕಳೆದ ಸಲದ್ರಲ್ಲಿ ಅಷ್ಟೇನು ದೊಡ್ಡ ನಮಗೆ ಖರ್ಚು ಮಾಡಿದ್ದು ಬಂದಿದೆ ಅಷ್ಟೇ, ಲಾಭ ಅಂತ ಬರಲಿಲ್ಲ. ಮತ್ತೆ ಈ ನೀರು ಬಿಡುವುದರಿಂದ ತೋಟದಲ್ಲಿ ಅಡಿಕೆ ಜಾಸ್ತಿ ಆಗಿದಾಗಿ ಹಾಗೆ ಒಂದು ಏನಾದರೂ ಬಂದರೆ ಅದೇ ಅದು ಪ್ರಾಫಿಟ್ ಅಂತ ನಮಗೆ. ಹಾಗೆ ನಾನು ಅದೇ ಈ ಆಮ್ಲಜನಕ ಕೊಡುವ ಬದಲಿಗೆ ಅಲ್ಲಿ ಒಂದು ಸಣ್ಣ ಪಂಪ್ ಉಂಟು ನೋಡಿ, ಅದಕ್ಕೆ ಬಲೆ ಹಾಕಿದ್ದೇನೆ. ಆ ಪಂಪಿಗೆ ಕರೆಂಟ್ ಸ್ಟಾರ್ಟ್ ಮಾಡಿದರೆ ಇದು ಒಂದು ಆ ರೀತಿ ಪೈಪ್ ಇಟ್ಟದ್ದು ಮೇಲೆ ಇಟ್ಟದ್ರಲ್ಲಿ ಗಾಳಿ ಹೋಗ್ತದೆ, ಕೆಳಗಡೆಯಿಂದ ನೀರು ಬರ್ತದೆ. ಅಂದ್ರೆ ಆಮ್ಲಜನಕ ಅದೇ ಆಟೋಮೆಟಿಕ್ ಆಗಿ ನಮಗೆ ಇದು ಸಿಗ್ತದೆ ಅಂತ ಹೇಳಿ. ಮೇಲಿಂದ ಗಾಳಿ ಬರುವ ಕಾರಣ ನೀರು ಮತ್ತೆ ಗಾಳಿ ಒಟ್ಟಿಗೆ ಬರುವಾಗ ಒಟ್ಟಿಗೆ ಹಾ ಅದು ನೀರು ಹೋಗುವಾಗ ಗಾಳಿಯನ್ನು ಹೇಳ್ಕೊಂಡು ಹೋಗ್ತದೆ. ಹೇಳ್ಕೊಂಡು ಹೋಗ್ತದೆ. ಆಗ ಇದಕ್ಕೆ ಸ್ವಲ್ಪ 2-3 ದಿವಸ ಬಿಡ್ಲಿಕ್ಕೆ ಪುರ್ಸೋತಿಲ್ಲ ಅಂದ್ರೆ ಆ ಪಂಪ್ ರನ್ ಮಾಡಿ ಬಿಡೋದು. ಅದರಲ್ಲಿ ಅದರ ಲೆವೆಲ್ಗೆ ನೀರು ತಂದು ಅದರಲ್ಲಿ ಗಾಳಿ ಬರ್ತದೆ, ಮತ್ತೆ ನೀರು ಹೋಗ್ತಾ ಇರ್ತದೆ. ಈಗ ಅದು ಮೋಟ್ರು, ಆದರೆ ಆ ಮೋಟ್ರಲ್ಲಿ ಇರುವ ನೀರು ಎಳ್ಕೊಳ್ತದೆ, ನೀರನ್ನು ಹೊರಗೆ ಬಿಡ್ತದೆ, ಆಮ್ಲಜನಕವನ್ನು ಮಿಕ್ಸ್ ಮಾಡಿಕೊಂಡು ಹೋಗ್ತದೆ. ಯಾವುದು ವೆಂಚೂರಿ? ವೆಂಚೂರಿ ಅಂದ್ರೆ ಅಲ್ಲಿ ಒಂದು ಬ್ಲ್ಯಾಕ್ ಇದ್ದು ಕಾಣ್ತದಲ್ಲ, ಅದು ವೆಂಚೂರಿ. ಅದು ಅದಕ್ಕೊಂದು ಯು ಟೈಪ್ ಮಾಡಿ 2 ಗೇಟ್ ವಾಲ್ ಹಾಕಿ ನಾವು ಇದು ಮಾಡ್ತೇವೆ. ಈ ಫರ್ಟಿಲೈಸರ್ ಎಲ್ಲ ಇದಕ್ಕೆ ಕೊಡಬೇಕಾದ್ರೆ ಡ್ರಿಪ್ ಇರಿಗೇಷನ್ಗೆ ಕೊಡ್ಲಿಕ್ಕೆ ಇರುವಂತಹ ಸಾಧನ ಅದು. ಅದಕ್ಕೆ ಬೇರೆ ಪಂಪು ಬೇಡ, ನಾವು ರನ್ ಮಾಡಿದ ಪಂಪಲ್ಲೇ ಅದಕ್ಕೆ ಗೇಟ್ ವಾಲಲ್ಲಿ ವಾಲನ್ನು ಟೈಟ್ ಮಾಡಿದ್ರೆ ಅದರಲ್ಲಿ ನೀರು ಎಳ್ಕೊಳ್ತದೆ. ಎಷ್ಟು ಕೆಳಗಡೆಯಿಂದ ಎಳ್ಕೊಂಡು ಇನ್ನೊಂದು ಸೈಡಿಂದ ಬಿಡುವಂತ ಇದು ಅದು. ಅದನ್ನೇ ನಾನು ಫಿಕ್ಸ್ ಮಾಡಿ ಇದು ಮಾಡಿದೆ, ಅಂದ್ರೆ ಗಾಳಿ ಎಳ್ಕೊಳ್ಳಿಕ್ಕೆ. ಇಲ್ಲಾಂದ್ರೆ ನಮಗೆ ಟೀ ಹಾಕಿದ್ರೆ ನೀರು ಮೇಲೇನು ಹೋಗುತ್ತೆ, ಇದು ಒಂದು ಸೈಡಿಂದ ಎಳ್ಕೊಳ್ಳುತ್ತೆ, ಇನ್ನೊಂದು ಸೈಡಿಂದ ಬಿಡ್ತದೆ. ಅದು ಮೇಲೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಮೇಲೆ ಹೋಗ್ಲಿಕ್ಕೆ ನೀರು ಬಿಡುದಿಲ್ಲ ಅಂತ. ಅದು ಡ್ರಿಪ್ ಅಲ್ಲಿ ಇರುವಂತ ಸಾಧನ. ಹೌದು, ಡ್ರಿಪ್ ಅಲ್ಲಿ ಇರುವ ಸಾಧನವನ್ನು ನಾನು ಇದಕ್ಕೆ ಫಿಕ್ಸ್ ಮಾಡಿದೆ. ಹಾಗೆ ನಮ್ದೇ ಐಡಿಯಾಗಳೆಲ್ಲ. ಐಡಿಯಾ ಇದ್ರೆ ಒಳ್ಳೇದು, ಇಲ್ಲದ್ರೆ ಆಗ್ಲಿಕ್ಕಿಲ್ಲ. ಸ್ಟೀಲ್ ನೆಟ್ ಹಾಕೋದು, ಸ್ಟೀಲ್ ನೆಟ್ ಹಾಕೋದು, ಇಲ್ಲಾಂದ್ರೆ ತುಕ್ಕು ಹಿಡಿತದೆ. ಕೇಳೋದು, ಈಗ ಮೀನಿಗೆ ಆಮ್ಲಜನಕ ಕೊಡ್ತಾ ಇದ್ದೀರಿ, ಮೀನು ಇದು ಮೇಲೆ ಇರುವಂತ ಮೀನು, ಅದಕ್ಕೆ ಮೇಲೆ ಆಮ್ಲಜನಕ ಸಿಗುದಿಲ್ವಾ? ನೀರಂದ್ರೆ ಅದು ತುಂಬಾ ಮೀನು ಇರ್ತದಲ್ಲ, ಮೀನು ಉಸಿರಾಟ ಆಗುದಿಲ್ಲ ಅಂತ ಲೆಕ್ಕ. ಸಂತಾನೆಲ್ಲ ಆಗುವಾಗ ಜಾಸ್ತಿ ಆಗುವಾಗ ಮತ್ತೆ ಮೀನು ಅದೊಂದು ಇಷ್ಟೇ ಮೀನಿದ್ರೆ ಆ ನೀರಿಗೆ ಇಷ್ಟು, ಒಂದೊಂದು ಮೀನಿಗೆ 1 ಫೀಟ್ ಲೆಕ್ಕ ಅವರದ್ದು ಉಂಟು. ಒಂದೊಂದು ಮೀನಿಗೆ ಇಷ್ಟು ಫೀಟ್ ಜಾಗ ಬೇಕು ಅಂತ. ನಾವು ಅದಕ್ಕಿಂತ ಪ್ರಮಾಣ ಇದರಲ್ಲಿ ಜಾಸ್ತಿ ಹಾಕುವಾಗ ಇಂಥ ಫೆಸಿಲಿಟಿ ಎಲ್ಲ ಮಾಡಬೇಕಾಗುತ್ತೆ. ಜಾಸ್ತಿ ಹಾಕುವ. ಹೌದು, ಅಷ್ಟೇ ಹಾಕಿದರೆ ಇದರಲ್ಲಿ ಒಂದು 50-100 ಮೀನು ತನಕ ಮಾತ್ರ ಹಾಕ್ಬೋದು ಅಷ್ಟೇ. ಇದು ನಾವೀಗ ಜಾಸ್ತಿ ಮರಿಗಳಾದ ಕಾರಣ ಜಾಸ್ತಿ ಹಾಕಿದೆ. ಮತ್ತೆ ಇನ್ನು ಇದಾದರೆ ಮತ್ತೆ ತೆಗೆದು ಇಲ್ಲಿಂದ ಶಿಫ್ಟ್ ಮಾಡಬೇಕು ಬೇರೆ ಕಡೆಗೆ. ಹೌದು, ಇದು ತೋಟಕ್ಕೆ ಹೋಗುವಂಥ ಪೈಪ್. ಇದು ಬಲೆ ಹಾಕಬೇಕು ಇದಕ್ಕೆ, ಅದು ಯಾಕೆ ಮೀನು ಹೊರಗಡೆ ಹೋಗೋದಾಗೆ. ಇದು ಲೆಕ್ಕದಲ್ಲಿ ಅಕ್ವೇರಿಯಂ ಅಲ್ಲಿ ಇಡ್ಲಿಕ್ಕೆ ಅವರು ಅದೇ ರೀತಿ ಮಾಡಿ ನೀರು ಕೆಳಗಡೆ ನೀರು ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ. ಅದು 16 mm ಅಲ್ಲಿ ನೀರು ಹೋಗ್ತಾ ಇರ್ತದೆ ಅಷ್ಟೇ. ಇರ್ತದೆ ಈಗ ಸೌಂಡ್. ಇವರು ನನಗೆ ಹೇಳೋದೆ ಫುಡ್ ಹಾಕಿದ ಆಯ್ತಾ, ಅದು ಹಾಗೆ ಎಲ್ಲ ಮಾಡಬಾರ್ದು. ಇದು ನೀವೇ ಹುಡಿ ಮಾಡಿ ಇಡಬೇಕು. ಸಣ್ಣದು ಸಿಗ್ತದೆ, ನಾವು ಸುಮ್ಮನೆ ಯಾಕೆ ಬೇರೆ ಬೇರೆ ತರೋದು ಅಂತ ಹೇಳಿ ಇದು ಅವರು ಕೊಟ್ಟದ್ದೇ ಇತ್ತು. ಅದನ್ನೇ ಹೀಗೆ ಹಾಕಿದ್ರೆ ತಿನ್ಲಿಕ್ಕೆ ಬರ್ತದೆ. ಅದು ಹಾಕುವಾಗ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು? ಅದೇ ಈಗ ಒಂದು ಹಾಕುವಾಗ 4-5 ಬಾಲ್ ಹಾಕ್ತೇವೆ. ಇದು ಅಳತೆಗೆ ಒಂದು ಇಟ್ಟುಕೊಂಡದ್ದು ಹಾಕುವಾಗ ನೋಡಿ, ಅದು ಮೇಲೇನೆ ತೇಲ್ತಾ ಇರ್ತದೆ, ಅಲ್ಲಿಂದ ತಿಂತ ಬರ್ತದೆ. ಅದು ಪುಡಿ ಆದ್ರೂ ತೇಲ್ತಾನೆ ಇರ್ತದೆ, ನೀರಿನ ಒಳಗಡೆ ಹೋಗುದಿಲ್ಲ. ಒಳಗಡೆ ಹೋಗುದಿಲ್ಲ. ನನಗೆಂತ ಕಾಣುದಿಲ್ಲ, ನನ್ನ ಇಲ್ಲಿ ಎದುರಿಗೆ ಕಾಣ್ತಾ ಉಂಟು, ಕ್ಯಾಮರಕ್ಕೆ ಕಾಣ್ತಾ ಉಂಟು ಇಲ್ವೋ ಗೊತ್ತಿಲ್ಲ. ಸ್ವಲ್ಪ ಅಲ್ಲಿ ಸ್ವಲ್ಪ ಬರ್ತಾ ಉಂಟು. ಕ್ಯಾಮರಕ್ಕೆ ಕಾಣ್ಲಿಕ್ಕೆ ಇದು ನಾವು ಮಾತಾಡಿದ್ರೆ ಮೀನುಗಳು ಮೇಲೆ ಬರುದಿಲ್ಲ, ಅದೊಂದು ದೊಡ್ಡ ಸಮಸ್ಯೆ. ಹಾಗೆ ಉಂಟು, ಹಾಗೆ ಉಂಟು. ಕೂಡಲೇ ಕೆಳಗಡೆ ಹೋಗ್ತವೆ. ಸುಮ್ಮನೆ ನಿಂತ್ರೆ ಹಾಗೊಂದು 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳುವ. ಇದು ನಾವು ಇವತ್ತಿನ ವಿಡಿಯೋದಲ್ಲಿ ಪ್ರಕಾಶ್ ರಾವ್ ಕಾವು ಇವರ ಮನೆಯಲ್ಲಿ ನಾವು ಮೀನು ಕೃಷಿಯ ಬಗ್ಗೆ, ಮೀನು ಸಾಕಾಣಿಕೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಹಾಗೆ ನಾವು ಮುಂದಿನ ವಿಡಿಯೋದಲ್ಲಿ ಇವರ ಮನೆಯಲ್ಲಿರುವಂತಹ ಆಡಿನ
ಇವರ ಮನೆಯಲ್ಲಿ ಆಡು ಸಾಕಾಣಿಕೆ ಮಾಡ್ತಾರೆ ಸ್ನೇಹಿತರೆ. ಆ ಆಡು ಸಾಕಾಣಿಕೆ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ. ನಮ್ಮ ಭಾಗದಲ್ಲಿ ಯಾವ ಆಡು ಒಳ್ಳೆಯದು, ಆಡು ಸಾಕಾಣಿಕೆಯಿಂದ ಎಷ್ಟು ಲಾಭಾಂಶ ಇದೆ, ಇದರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ಪಡ್ಕೊಳ್ಳುವ ಸ್ನೇಹಿತರೆ. ಈಗ ನೋಡಿ, ಇಲ್ಲಿ 2 ನಾಯಿ ಮರಿಗಳು ಉಂಟು. ನನಗೆ ತುಂಬ ಉಪದ್ರ ಅಂದರೆ ಆಟ ಆಡ್ತಾ ಉಂಟು. ಇಲ್ಲಿ ಮಾತಾಡಲಿಕ್ಕೆ ಕೂಡ ಬಿಡ್ತಾ ಇಲ್ಲ. ಇಲ್ಲಿ ಮೈಯಲ್ಲೇ ಬಿದ್ದುಕೊಂಡು ಆಟ ಆಡ್ತಾ ಉಂಟು. ಹಾಗೆಯೇ ಇವತ್ತಿನ ಮೀನು ಕೃಷಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಆಡು ಸಾಕಾಣಿಕೆ ವಿಡಿಯೋದಲ್ಲಿ ಸಿಗ್ತೇನೆ. ಆಯ್ ನಾಯಿ ಮರಿಗಳಿಗೆ ತುಂಬ ಖುಷಿ.